ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್. ನಿಮಗೆ ಡ್ರೀಮ್ಸ್ ಇದೆ, ಗೋಲ್ ಸೆಟ್ ಮಾಡಿದ್ದೀರಾ, ಪ್ಲಾನ್ಸ್ ಇದೆ. ನಾಳೆ ಮಾಡ್ತೀನಿ, ಮಂಡೆಯಿಂದ ಪಕ್ಕಾ ಸ್ಟಾರ್ಟ್ ಮಾಡ್ತೀನಿ, ಇದೇ ಡೈಲಾಗ್ಸಲ್ಲಿ ಸ್ಟಕ್ ಆಗಿದ್ದೀರಾ. ಯಾವುದಾದ್ರೂ ಯೋಚನೆ ಮಾಡ್ತೀರಾ ಇದಕ್ಕೆ ರೀಸನ್ ಏನು ಅಂತ? ನಿಮ್ಗೆ ಗೆಸ್ ಕರೆಕ್ಟ್ ಆಗಿದೆ. ಇದಕ್ಕೆಲ್ಲ ರೀಸನ್ ಲೇಜಿನೆಸ್ ಅಂತೂ ಎಲ್ಲರೂ ಲೈಫಲ್ಲೂ ಇರುತ್ತೆ. ಡೈಲಿ ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇರ್ತೀವಿ. ಮಾಡಕ್ ತುಂಬಾ ಕೆಲಸ ಇರುತ್ತೆ, ಬಟ್ ಮನ್ಸ್ ಬರಲ್ಲ. ದ ಅರ್ಜ್ ಟು ಫಿನಿಶ್ ಎನಿ ವರ್ಕ್ ಅದು ಯಾವತ್ತೂ ಕ್ರಿಯೇಟ್ ಆಗಲ್ಲ. ಸೊ ಈ ಲೇಜಿನೆಸ್ನ ಓವರ್ಕಮ್ ಮಾಡೋದು ಹೇಗೆ ನೋಡಿ. ಯಾವುದಾದ್ರೂ ಪ್ರಾಬ್ಲಮ್ನ ಓವರ್ಕಮ್ ಮಾಡಬೇಕು ಅಥವಾ ಸೊಲ್ಯೂಷನ್ ಹುಡುಕಬೇಕು ಅಂದರೆ ಅದರ ಹಿಂದಿನ ಓವರ್ ಆಲ್ ಥಿಯರಿನ ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ದ ಬೇಸಿಕ್ ಫಂಡ ಹೌ ಐ ಡೀಲ್ ವಿತ್ ಎನಿ ಪ್ರಾಬ್ಲಮ್. ಯೋಚನೆ ಮಾಡಿ, ಗಂಟೆಗಟ್ಟಲೆ ರೀಲ್ಸ್ ಸ್ಕ್ರೋಲ್ ಮಾಡ್ತೀರಾ, ಯೂಟ್ಯೂಬ್ ಶಾರ್ಟ್ಸ್ ಸ್ಕ್ರೋಲ್ ಮಾಡ್ತೀರಾ, ಆವಾಗ ನಿಮಗೆ ಲೇಜಿನೆಸ್ ಬರಲ್ಲ. ಬಟ್ ಯಾವಾಗ ನೀವು ನಿಮ್ಮ ಗೋಲ್ಸ್ ಮೇಲೆ ಕೆಲಸ ಮಾಡಬೇಕು ಅಥವಾ ಯಾವುದಾದ್ರೂ ಪ್ರೊಡಕ್ಟಿವ್ ಕೆಲಸ ಮಾಡಬೇಕು ಅಂದರೆ ಲೇಜಿನೆಸ್ ಬರುತ್ತೆ. ದಿಸ್ ಈಸ್ ಬಿಕಾಸ್ ಯು ಡೋಂಟ್ ಸಿ ದ ಇಮಿಡಿಯೇಟ್ ರಿಸಲ್ಟ್ಸ್. ನೀವು ಸ್ಟಡಿ ಮಾಡ್ತಿದ್ದೀರಾ, ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ನೀವು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ಇದೇ ಥರ ಮಲ್ಟಿಪಲ್ ಎಕ್ಸಾಂಪಲ್ಸ್ ಇದೆ ಎಲ್ಲಿ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ಅದೇ ಥರ ಮಲ್ಟಿಪಲ್ ಎಕ್ಸಾಂಪಲ್ಸ್ ಇದೆ ಎಲ್ಲಿ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಸೊ ಅದರಿಂದ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ರೀಲ್ಸ್ ಸ್ಕ್ರೋಲ್ ಮಾಡೋದು, ಇದರಿಂದ ನಿಮಗೆ ಇಮಿಡಿಯೇಟ್ ಡೋಪಮಿನ್ ರಶ್ ಸಿಗುತ್ತೆ. ಸೊ ಅದರಿಂದ ನೀವು ಗಂಟೆಗಟ್ಟಲೆ ರೀಲ್ಸ್ ಸ್ಕ್ರೋಲ್ ಮಾಡ್ತೀರಾ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ? ಇದಕ್ಕೊಂದು ಬೇಸಿಕ್ ಫಂಡ ಇದೆ. ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ, ಯಾವುದಾದ್ರೂ ಕೆಲಸ ಬಂದ ತಕ್ಷಣ ಅದನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಂಗೆ ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್ ಬರೀಬೇಕು ಅಂತ ಇದ್ದರೆ ಐ ಡೋಂಟ್ ಸಿಟ್ ಅರೌಂಡ್, ಐ ಡೋಂಟ್ ಲೇ ಅರೌಂಡ್. ಜಸ್ಟ್ ಯಾವುದಾದ್ರೂ ಐಡಿಯಾ ಬಂದ ತಕ್ಷಣ ಅದನ್ನು ಪೇಪರ್ ಪೆನ್ ತಗೊಂಡು ಬರಿತಾ ಇರ್ತೀನಿ. ಸೊ ದಿಸ್ ಈಸ್ ದ ಓಲ್ಡ್ ಫಂಡ ಹೌ ಐ ಡೀಲ್ ವಿತ್ ದಿಸ್ ಪ್ರಾಬ್ಲಮ್. ದ ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ಹಾರ್ಡ್ ಅಂಡ್ ಇಂಪಾರ್ಟೆಂಟ್. ದ ಸ್ಟೆಪ್ ನಂಬರ್ 1, ಟೇಕ್ ಇಮಿಡಿಯೇಟ್ ಆಕ್ಷನ್ಸ್. ಎಲ್ಲರೂ ಪ್ಲಾನ್ ಮಾಡ್ತಾರೆ, ಬಟ್ 90% ಆಫ್ ದ ಪೀಪಲ್ ಸ್ಟಕ್ ಆಗ್ತಾರೆ ಬಿಕಾಸ್ ದೇ ಡೋಂಟ್ ಟೇಕ್ ಆಕ್ಷನ್ಸ್. ಅದರಿಂದ ಅವ್ರು ಎಷ್ಟೇ ಪ್ಲಾನ್ ಮಾಡಿದ್ರು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಕೆಲಸ ಬಂದ ತಕ್ಷಣ ಅದನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ವರ್ಕ್ ಫಿನಿಶ್ ಮಾಡೋದು, ವರ್ಕ್ ರಿಸಲ್ಟ್ಸು ಅದೆಲ್ಲ ಆಮೇಲೆ. ಫಸ್ಟ್ ಆಕ್ಷನ್ ತಗೊಳ್ಳಿ. ಸ್ಟೆಪ್ ನಂಬರ್ 2, ಮಲ್ಟಿಪಲ್ ಟಾಸ್ಕ್ ಮ್ಯಾನೇಜ್ಮೆಂಟ್. ನಿಮಗೆ ಸುಮಾರು ಕೆಲಸ ಇರುತ್ತೆ, ಬಟ್ ಅದರಲ್ಲಿ ಯಾವುದನ್ನ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಅರ್ಧ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ನೀವು ಡೈಲಿ ಒಂದು 10 ಕೆಲಸನ ಲಿಸ್ಟ್ ಮಾಡಿ, ಅದರಲ್ಲಿ 7 ಕೆಲಸನ ಬಿಟ್ಟು ಟಾಪ್ 3 ಕೆಲಸನ ಅವತ್ತಿನ ದಿನ ಏನೇ ಆದರೂ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮ್ಮ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ, ನೀವು ಜಸ್ಟ್ ಮಾತಾಡ್ತಿಲ್ಲ, ಕೆಲಸ ಮಾಡ್ತಿದ್ದೀರಾ ಅಂತ. ಸೊ ಇನ್ನು ಮಿಕ್ಕಿರೋ 7 ಟಾಸ್ಕ್ನ ನೆಕ್ಸ್ಟ್ ಡೇಗೆ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಕಂಟಿನ್ಯೂ ಮಾಡಿ. ಸ್ಟೆಪ್ ನಂಬರ್ 3, ರಿಸಲ್ಟ್ಸ್. ಈ ವಿಷಯ ನಾನು ಕೆಲಸ ಮಾಡಿದ್ದೆ, ಸೊ ನಿಮಗೂ ಕೆಲಸ ಮಾಡ್ಬೋದು. ದಟ್ ಈಸ್ ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ. ಫಾರ್ ಎಕ್ಸಾಂಪಲ್, ನೀವೊಂದು ಬುಕ್ ಓದ್ತಿದ್ದೀರಾ ಅಂದ್ಕೊಳ್ಳಿ. ಡೈಲಿ ಎಷ್ಟು ಪೇಜಸ್ ಓದಿದೆ, ವೀಕ್ಲಿ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಮಾಡಿದೆ, 50%, 70% ಎಷ್ಟು ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರೆ ವ್ಯೂಸ್ ಎಷ್ಟು ಬಂದಿದೆ, ವೀಕ್ಲಿ ಎಷ್ಟು ವಿಡಿಯೋಸ್ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡಿ. ಇದರಿಂದ ನಿಮಗೆ ಡೋಪಾಮಿನ್ ಸಿಗುತ್ತೆ. ಲೈಫಲ್ಲಿ ಒಂದು ವಿಷಯ ತುಂಬ ಇಂಪಾರ್ಟೆಂಟ್, ದಟ್ ಈಸ್ ಅಕೌಂಟಬಿಲಿಟಿ. ನಿಮ್ಮ ಲೈಫಲ್ಲಿ ಆಗೋ ವಿಷಯಕ್ಕೆ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯು ಆರ್ ಅಕೌಂಟಬಲ್ ಟು ಯುವರ್ ಲೈಫ್. ಸೊ ಅಕೌಂಟಬಲ್ ಆಗಿರಬೇಕು ಅಂದರೆ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವಾಗ ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದನ್ನ ಒಂದು ಅಭ್ಯಾಸ ಮಾಡ್ಕೊತೀರೋ, ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಬೀಯಿಂಗ್ ಸಕ್ಸಸ್ಫುಲ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ವ್ಯಾಲ್ಯೂಬಲ್ ಕಂಟೆಂಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಅಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.